ನಿಮ್ಮ ಬೆಲ್ಲಿ ಫ್ಯಾಟ್ ಜಾಸ್ತಿ ಆದಷ್ಟುನು ನಿಮ್ಮ ಸ್ಕಿನ್ ಗ್ಲೋ ಕಡಿಮೆ ಆಗ್ತಾ ಇರುತ್ತೆ. ಇದು ಸುಮಾರು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇಲ್ಲಿ ನೋಡ್ತಿರೋರ್ಗು ಸುಮಾರು ಜನ ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ ವಿಡಿಯೋ ಕ್ಲಿಕ್ ಮಾಡಿದ್ದೀರಾ. ಏಂತಕ್ಕೆ ಈ ಬೆಲ್ಲಿ ಫ್ಯಾಟ್ ಜಾಸ್ತಿ ಆದಾಗ ನಿಮ್ಮ ಸ್ಕಿನ್ ಡಲ್ ಆಗುತ್ತೆ? ಬೆಲ್ಲಿ ಫ್ಯಾಟ್ಗೂ ಮತ್ತೆ ಸ್ಕಿನ್ಗೂ ಏನ್ ಕನೆಕ್ಷನ್ ಗುರು ಅಂತ ನೀವು ಕೇಳ್ಬೋದು. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ನಿಮ್ಮ ಸ್ಕಿನ್ ಏಂತಕ್ಕೆ ಗ್ಲೋ ಕಡಿಮೆ ಆಗ್ತಾ ಇದೆ, ನಿಮ್ಮ ಬೆಲ್ಲಿ ಫ್ಯಾಟ್ ಏಂತಕ್ಕೆ ಕರಗುತ್ತಿಲ್ಲ, ಇವೆರಡನ್ನು ಒಟ್ಟಿಗೆನೆ ನಾವು ಮಾಡ್ಬೋದಾ? ಬೆಲ್ಲಿ ಫ್ಯಾಟು ಕರಗಿಸ್ಬೇಕು, ಈ ಕಡೆ ಸ್ಕಿನ್ನು ಗ್ಲೋ ಆಗ್ಬೇಕು. ಇದು ಸಾಧ್ಯನಾ? ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಇದು ಸಾಧ್ಯ ಮಾಡಿ ತೋರಿಸಿರೋ ಒಬ್ರು ಕ್ಲೈಂಟ್ ಇದ್ದಾರೆ. ಅವ್ರದ್ದು ನಿಮ್ಗೆ ಇಲ್ಲಿ ಪ್ರೂಫ್ ತೋರಿಸ್ತೀನಿ. ನೀವೇನಾದ್ರೂ ಸೀರಿಯಸ್ ಆಗಿ ನಿಮ್ಮ ಸ್ಕಿನ್ ಗ್ಲೋ ಮಾಡ್ಕೋಬೇಕು, ನನ್ನ ಬೆಲ್ಲಿ ಫ್ಯಾಟ್ ಕರಗಿಸ್ಬೇಕು ಅಂತ ನೀವೇನಾದ್ರೂ ಅನ್ಕೊಂಡಿತ್ತು ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಇದು ಕಂಪ್ಲೀಟ್ ಸೀರಿಯಸ್ ವಿಡಿಯೋ, ಎಜುಕೇಟಿವ್ ವಿಡಿಯೋ. ಇದನ್ನ ನೀವು ತಿಳ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಇನ್ಯಾವತ್ತು ನಿಮ್ಗೆ ಏನಂತಾರೆ ಸ್ಕಿನ್ ಬಗ್ಗೆ ಇರೋ ಕನ್ಫ್ಯೂಷನ್ಸ್ ಆಗಿರ್ಬೋದು, ಬೆಲ್ಲಿ ಫ್ಯಾಟ್ ಬಗ್ಗೆ ಇರೋ ಕನ್ಫ್ಯೂಷನ್ಸ್ ಆಗಿರ್ಬೋದು, ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ. ಸೀರಿಯಸ್ ಆಗಿರೋರು ಈ ವಿಡಿಯೋನ ಕೊನೆವರೆಗೂ ನೋಡ್ತೀರಾ. ಇದು ನನ್ನ ಪ್ರಕಾರ ನೀವು ಸುಮಾರು ಜನ ನೋಡ್ತಿದ್ದೀರಾ ಅಂತ ಗೊತ್ತು. ಬನ್ನಿ, ಇಲ್ಲಿ ನಿಮ್ಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಏನಿದೆ ಈ ವಿಡಿಯೋದಲ್ಲಿ ಅಂತ ತಿಳಿಸ್ಕೊಡ್ತೀನಿ. ನಿಮ್ಮ ಸ್ಕಿನ್ ಹೇಗೆ ಗ್ಲೋ ಮಾಡೋದು, ಅಟ್ ದ ಸೇಮ್ ಟೈಮ್ ನಿಮ್ಮ ಬೆಲ್ಲಿ ಫ್ಯಾಟ್ನ ಹೇಗೆ ಕರಗಿಸೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಫೇಸ್ ಲುಕ್ಸ್ ಡಲ್, ಬೆಲ್ಲಿ ಫ್ಯಾಟ್ ನಾಟ್ ರಿಡ್ಯೂಸಿಂಗ್. ಸುಮಾರು ಜನದ ಪ್ರಾಬ್ಲಮ್ಮೇ ಇದು. ಬೆಲ್ಲಿ ಫ್ಯಾಟು ಈ ಕಡೆ ಕರಗ್ತಿಲ್ಲ, ಫೇಸು ಈ ಕಡೆ ಗ್ಲೋ ಆಗ್ತಿಲ್ಲ. ಇದಕ್ಕೆ ಏನ್ ಮಾಡೋದು? ಇಲ್ಲಿ ಸೈಂಟಿಫಿಕ್ ಆಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಡಯಾಗ್ರಾಮು, ಇಲ್ಲಿ ಹ್ಯೂಮನ್ ಬಾಡಿ ಇದೆ. ಇಲ್ಲಿ ಆ ಡಯಾಗ್ರಾಮು ಏನಂತಾರೆ ವಕ್ರವಾಗಿದೆ ಅಂದ್ಬಿಟ್ಟೆಲ್ಲ ಕಮೆಂಟ್ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಏನಂತಾರೆ ಅಡ್ಜಸ್ಟ್ ಮಾಡ್ಕೊಂಡು ಡಯಾಗ್ರಾಮ್ ನೋಡಿ. ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಇಲ್ಲಿ ಸ್ಯಾಂಪಲ್ ಆಗಿ ನಾನು ಬರ್ದಿರೋದಿಲ್ಲಿ. ನೋಡಿ, ಇಲ್ಲಿ ಮೇಯ್ನು ಏಂತಕ್ಕೆ ನಿಮ್ಮ ಸ್ಕಿನ್ನು ಬೆಲ್ಲಿ ಫ್ಯಾಟು ಬೆಳೀತಾ ಬೆಳೀತಾ ನಿಮ್ಮ ಸ್ಕಿನ್ನು ಡಲ್ ಆಗುತ್ತೆ. ಫಸ್ಟ್ ಇದನ್ನ ನಾವು ರೂಟ್ ಕಾಸ್ನ ತಿಳ್ಕೊಬೇಕಿಲ್ಲಿ. ಇಲ್ಲಿ ಏಂತಕ್ಕಂತ ಹೇಳಿದ್ರೆ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಇಯರ್. ಎಲ್ಲೇಳಿ ಗಟ್ಟು, ನಿಮ್ಮ ಹೊಟ್ಟೆ ಭಾಗದಲ್ಲಿ ನೀವು ಇಲ್ಲಿಂದ ಶುರು ಆಗೋ ಪ್ರಾಬ್ಲಮ್ಸು ನಿಮ್ಮ ಬೆಲ್ಲಿ ಫ್ಯಾಟ್ಗೂ ಅದೇ ಕಾರಣ, ಮತ್ತೆ ನಿಮ್ಮ ಸ್ಕಿನ್ಗೂ ಅದೇ ಕಾರಣ. ಇದೊಂಥರ ಕನೆಕ್ಷನ್ ಇದ್ದಂಗೆ, ವೈರ್ ಕನೆಕ್ಷನ್ ಇದ್ದಂಗೆ. ಆ ಕನೆಕ್ಷನ್ ಸ್ಟ್ರಾಂಗ್ ಆಗೋಯ್ತು ಅಂತ ಹೇಳಿದ್ರೆ ಬೆಲ್ಲಿ ಫ್ಯಾಟ್ ಇನ್ಕ್ರೀಸ್ ಆದಷ್ಟು ನಿಮ್ಮ ಮುಖ ಡಲ್ ಆಗ್ತಾ ಇರುತ್ತೆ. ಅದು ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ನೋಡಿ, ಇಲ್ಲಿ ಸ್ಟೊಮಕ್ ಇಸ್ ಫುಲ್ ಆಫ್ ಟಾಕ್ಸಿನ್ಸ್ ಅಂಡ್ ಜಂಕ್ ಆಯಿಲಿ ಫುಡ್. ನೀವು ಎಷ್ಟು ಆಯಿಲಿ ಫುಡ್, ಎಷ್ಟು ಜಂಕ್ ಫುಡ್, ಎಷ್ಟು ಬೇಕರಿ ಐಟಮ್ಸ್ಗಳು, ಅದು ಇದು ಕಸ ಕಡ್ಡಿಗಳು ಆಗ್ತಾನೆ ಇರ್ತೀರೋ ನಿಮ್ಮ ಫೇಸು ಅಷ್ಟೇ ಡಲ್ ಆಗ್ತಾ ಇರುತ್ತೆ. ನಿಮ್ಮ ಬೆಲ್ಲಿ ಫ್ಯಾಟ್ ಮುಂದೆ ಬರ್ತಾನೆ ಇರುತ್ತೆ. ಇದು ಸುಮಾರು ಜನಕ್ಕೆ ಗೊತ್ತಿರಲ್ಲ. ಅದು ಇದು ಕ್ರೀಮ್ಸ್ಗಳನ್ನ ಯೂಸ್ ಮಾಡ್ತೀರಾ, ಆ ಕ್ರೀಮ್ಸ್ಗಳನ್ನ ಯೂಸ್ ಮಾಡಿ ಇನ್ನೂ ಗಬ್ಬೆಬ್ಬಿಸ್ಕೊಬಿಡ್ತೀರಾ ನಿಮ್ಮ ಸ್ಕಿನ್ನ. ಆಯ್ತಾ? ಎಸ್ಪೆಷಲಿ ನನ್ನ ಹತ್ರ ಪರ್ಸನಲ್ ಡಯಟ್ ತಗೊಳ್ಳೋರ್ಗೆ ನಾನು ಹೇಳೋದೇ ನಿಮ್ಮ ಗಟ್ಟನ್ನ ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಹೊಟ್ಟೆ ಕ್ಲೀನ್ ಆಗಿತ್ತು ಅಂತ ಹೇಳಿದ್ರೆ, ನಿಮ್ಮ ಬೆಲ್ಲಿ ಫ್ಯಾಟ್ ಕರಗ್ತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಆಟೋಮೆಟಿಕ್ ಆಗಿ ಗ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇದು ಹೇಗೆ ಸಾಧ್ಯ? ಇದು ನೀವು ಕೇಳ್ಬೋದು. ಸುಮಾರು ಜನಕ್ಕೆ ಕ್ವಶನ್ಸ್ ಇದೆ. ಇಲ್ಲಿ ಕ್ವಶನ್ಸ್ಗೆ ಆನ್ಸರ್ ಹೇಳ್ತೀನಿ ಕೇಳಿ. ಇಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಫುಲ್ ಆಫ್ ಟಾಕ್ಸಿನ್ಸ್, ಜಂಕ್ ಫುಡ್, ಬೇಕರಿ ಐಟಮ್ಸ್, ಮತ್ತೆ ನೋಡಿ ಇಲ್ಲಿ ಆಯಿಲಿ ಫುಡ್ಗಳು, ಇದು ಹಾಕಿ 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 ನಿಮ್ಮ ಗಟ್ಟು ಹಾಳಾಗೋಗಿದೆ, ನಿಮ್ಮ ಹೊಟ್ಟೆ ಭಾಗ ಹಾಳಾಗೋಗಿದೆ. ಇದು ನಿಮಗ್ ಗೊತ್ತಿಲ್ಲ. ಬಿಡುಗರು ಮನುಷ್ಯ ತಾನೇ ಹುಟ್ಟಿರೋದೇ ತಿನ್ನೋದಕ್ಕೆ ಅನ್ಬಿಟ್ಟು ನೀವು ತಿಂತೀರಾ ಸಿಕ್ಪಕ್ಕಿದ್ದನ್ನೆಲ್ಲ, ನಿಮ್ಮ ಸ್ಕಿನ್ನು ಹಾಳು ಮಾಡ್ಕೊಂತೀರಾ, ನಿಮ್ಮ ದೇಹನೂ ಹಾಳಾಗ್ತಿದೆ. ನೋಡಿ, ಇಲ್ಲಿ ಡೈಜೆಷನ್ ಪ್ರಾಬ್ಲಮ್ ಆಗಿದ್ರೆ ಇಟ್ ಅಫೆಕ್ಟ್ಸ್ ಯುವರ್ ಮೆಟಬಾಲಿಸಮ್. ಅದು ತಿಂದು ತಿಂದು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಆಗಿ, ನಿಮ್ಮ ಹೊಟ್ಟೆ ಭಾಗದ ಪ್ರಾಬ್ಲಮ್ ಆಗಿ ಅದು ಎಂತಕ್ಕೆ ಎಫೆಕ್ಟ್ ಆಗ್ತಿದೆ ಅಂದ್ರೆ ನಿಮ್ಮ ಮೆಟಬಾಲಿಸಮ್ ಪ್ಲಸ್ ನಿಮ್ಮ ಹಾರ್ಮೋನ್ಸ್. ಸುಮಾರು ಜನಕ್ಕೆ ಸಣ್ಣ ಸಣ್ಣ ಏಜ್ ಎಲ್ಲ PCODಗಳು, ಥೈರಾಯ್ಡ್ಗಳು, ಮತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು, ಮತ್ತೆ ಹೊಟ್ಟೆ ಎಲ್ಲ ಕೆಡೋದು ಅಂತ ಕೇಳಿ ನೀವು ತಿನ್ನೋ ಫುಡ್ಗಳಿಂದಾನೆ. ನೀವು ತಿನ್ನೋ ಫುಡ್ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ, ನಿಮ್ಮ ಲೈಫ್ ಸ್ಟೈಲ್ ಕರೆಕ್ಟ್ ಆಗಿತ್ತು ಅಂದ್ರೆ ಒಂದೊಂದೇ ಸರಿಯಾಗೋದಕ್ಕೆ ಶುರು ಆಗುತ್ತೆ. ಆಮೇಲೆ ರಿಸಲ್ಟ್ ಏನಾಗುತ್ತೆ ಹೇಳಿ? ಇವೆಲ್ಲ ತಿಂದು ತಿಂದು ಏನಾಗುತ್ತೆ ಹೇಳಿ? ನಿಮ್ಮ ಬೆಲ್ಲಿ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಸ್ಕಿನ್ನು ಡಲ್ ಆಗುತ್ತೆ, ಅದ್ರ ಜೊತೆಗೆ ಪಿಂಪಲ್ಸ್ ಮತ್ತೆ ಬ್ಲ್ಯಾಕ್ ಹೆಡ್ಸ್ ಶುರು ಆಗುತ್ತೆ. ಆಲ್ಮೋಸ್ಟ್ ನೀವು ಯಾರು ಏನಾದ್ರು ಅಲ್ಲಿ ಯಾರು ಮಾಡೆಲ್ಗಳು ನೋಡ್ತಿರಲ್ಲ, ಇಲ್ಲಿ ಎಲ್ಲ ಸ್ಕಿನ್ ಕರೆಕ್ಟ್ ಆಗಿದ್ರೆ, ನನ್ನ ಹೊಟ್ಟೆ ಕರೆಕ್ಟ್ ಆಗಿದ್ರೆ ನನ್ನ ವಿಡಿಯೋ ಅಂತ ನೋಡ್ತಿದ್ರಿ. ಆಯ್ತಾ? 95% ಸುಮಾರು ಜನ ಈ ಪ್ರಾಬ್ಲಮ್ ನ ಫೇಸ್ ಮಾಡ್ತಿರ್ತೀರಾ. ಬಟ್ ನೀವು ಅನ್ಕೊಂಡಿರೋದು ಕ್ರೀಮ್ ಹಾಕಿದ್ರೆ ಅಥವಾ ಪೌಡರ್ಗಳು ಹಾಕೋಬಿಟ್ರೆ, ಅದು ಇದು ಹಾಕೋಬಿಟ್ರೆ, ಟ್ರೀಟ್ಮೆಂಟ್ ತಗೋಬಿಟ್ರೆ ನನ್ನ ಸ್ಕಿನ್ ಸರಿ ಹೋಗ್ಬಿಡುತ್ತೆ ಅಂತ. ಬಟ್ ಅದು ಶುದ್ಧ ತಪ್ಪು. ಆಯ್ತಾ? ಇಲ್ಲಿ ರಿಯಲ್ ಆಗಿ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಸುಮಾರು ಜನ ಏನಂತಾರೆ, ಈ ವಿಡಿಯೋ ಬಿಟ್ಬಿಟ್ಟು ಹೋಗ್ಬಿಡ್ಲಾ ಅಂತ ಜಂಪ್ ಆಗ್ತಾ ಇರ್ತೀರಾ. ಬಟ್ ನಿಮ್ಗೆ ಲೈಫ್ ಬಗ್ಗೆ ಸೀರಿಯಸ್ ಇಲ್ಲ, ನಿಮ್ಮ ಸ್ಕಿನ್ ಬಗ್ಗೆ ಸೀರಿಯಸ್ ಇಲ್ಲ, ನಿಮ್ಮ ಹೊಟ್ಟೆ ಬಗ್ಗೆ ಸೀರಿಯಸ್ ಇಲ್ಲ. ದಪ್ಪ ಇದ್ರೂನು ಇಷ್ಟೊಂದು ನೀವು ಏನಂತಾರೆ ಬೇಜವಾಬ್ದಾರಿಯಿಂದ ಇದೀರಾ ಅಂತ ಹೇಳಿದ್ರೆ ನಾನು ಅದಕ್ಕೆ ಕ್ಲಾಪ್ಸ್ ಹೊಡಿತೀನಿ. ಏನಂತ ಹೇಳಿದ್ರೆ ನಿಮ್ ಲೈಫ್ ಬಗ್ಗೆ ನಿಮ್ಗೆ ಸೀರಿಯಸ್ನೆಸ್ ಇಲ್ಲ, ನಿಮ್ಮ ಸ್ಕಿನ್ ಬಗ್ಗೆ ನಿಮ್ಗೆ ಸೀರಿಯಸ್ನೆಸ್ ಇಲ್ಲ. ಇಷ್ಟೊತ್ತರೆಗೂ ನನ್ನ ಜೊತೆ ನೋಡ್ತಿರೋರು ಅವ್ರು ರಿಯಲ್ ಆಗಿ ಸೀರಿಯಸ್ ಆಗಿ ನೋಡ್ತಿದ್ದೀರಾ ಅಂತ ಅನ್ಕೊಂಡು ಮುಂದಕ್ಕೆ ನಾನು ಕಂಟಿನ್ಯೂ ಮಾಡ್ತೀನಿ.
ನೋಡಿ ಇಲ್ಲಿ, ಸೊ ಬೋತ್ ಪ್ರಾಬ್ಲಮ್ ಸೇಮ್ ರೂಟ್ ಇಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ನಿಮ್ಮ ಬೆಲ್ಲಿ ಫ್ಯಾಟ್ ಆಗಿರ್ಬೋದು, ಇವೆರಡಕ್ಕೂ ಒಂದೇ ಕನೆಕ್ಷನ್. ನಿಮ್ಮ ಹೊಟ್ಟೆ ಭಾಗ, ನಿಮ್ಮ ಒಳಗಡೆ ಏನ್ ತಿಂತಿರೋ ಇದೇ ನಿಮ್ಮ ಮೇಯ್ನ್ ಇದಕ್ಕೆ ಕಾಸ್ ಆಗ್ತಿರೋದು, ಮೇಯ್ನ್ ಪ್ರಾಬ್ಲಮ್ ಮಾಡ್ತಿರೋದು. ನೋಡಿ ಇಲ್ಲಿ 100 ಕ್ರೀಮ್ಸ್ ಯೂಸ್ ಮಾಡಿದ್ರು ರಿಸಲ್ಟ್ಸ್ ಬರಲ್ಲ. ಏಂತ ಕೇಳಿ, 100 ಕ್ರೀಮ್ಸ್ ನೀವು ಯೂಸ್ ಮಾಡಿ ರಿಸಲ್ಟ್ಸ್ ಬರಲ್ಲ, ಇನ್ನೂ 10 ಕ್ರೀಮ್ಗಳು ಯೂಸ್ ಮಾಡಿ ರಿಸಲ್ಟ್ ಬರಲ್ಲ. ಅದು ವರ್ಕ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಗಟ್ಟು ಕ್ಲೀನ್ ಆಗಿರ್ಬೇಕು. ಅಂಡ್ ಜಿಮ್ಗೆ ಹೋದ್ರೆ ಫ್ಯಾಟ್ ಕಡಿಮೆ ಆಗಲ್ಲ. ನೀವು ಜಿಮ್ಗೆ ಹೋಗಿ ನೀವು ವಾಕ್ ಮಾಡಿ, ಸುಮಾರು ಜನ ವರ್ಷಾನ್ಗಟ್ಲೆ ವಾಕ್ ಮಾಡ್ತಿರ್ತೀರ, ಒಂದೇ ಒಂದು ಇಂಚು ನಿಮ್ಮ ಬೆಲ್ಲಿ ಫ್ಯಾಟ್ ಕರಗಿರಲ್ಲ. ಎಂತ ಕೇಳಿ, ಅಲ್ಲಿ ಇದಕ್ಕೆ ಪ್ರಾಪರ್ ಸೊಲ್ಯೂಷನ್ ಇರಲ್ಲ. ಹೋಗ್ಲಿ, ನೀವು ಕೇಳ್ಬೋದು, ಆಯ್ತು ಸರ್ ಇಷ್ಟೆಲ್ಲ ನಮ್ಮಿಂದ ತಪ್ಪಾಗಿದೆ, ಇದಕ್ಕೆ ಏನ್ ಸೊಲ್ಯೂಷನ್? ನಾನು ಹೇಳೋದು ಇದು ಸಿಂಪಲ್ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ, ನೀವು ಏನಂತಾರೆ ಔಟ್ ಸೈಡ್ ಸರಿ ಮಾಡ್ಕೊಳ್ಳೋದಲ್ಲ, ನಿಮ್ಮ ಇನ್ಸೈಡ್ ಕರೆಕ್ಟ್ ಆಗಿರ್ಬೇಕು. ನಿಮ್ಮ ಇನ್ಸೈಡ್ ತಿನ್ನೋದಾಗಿರ್ಬೋದು, ನಿಮ್ಮ ರುಟೀನ್ಸ್ ಆಗಿರ್ಬೋದು, ಇವೆಲ್ಲ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಔಟ್ ಸೈಡ್ ಚೆನ್ನಾಗಿ ಕಾಣುತ್ತೆ. ನೀವು ಡಾಕ್ಟರ್ಗಳನ್ನ ನೋಡಿರ್ಬೋದು, ಅವ್ರ ಜಂಕ್ಗಳನ್ನ ಮುಟ್ಟಲ್ಲ, ಅವ್ರು ತಿನ್ನೋ ಆಹಾರಗಳು ಕಂಪ್ಲೀಟ್ ಆಗಿ ಹೆಲ್ದಿ ಆಗಿರ್ತವೆ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಆಯ್ತಾ, ನಿಮ್ಮ ಸ್ಕಿನ್ ಆಗಿರ್ಬೋದು, ನಿಮ್ಮ ಬೆಲ್ಲಿ ಫ್ಯಾಟ್ ಆಗಿರ್ಬೋದು, ಟೈಮ್ ಟು ಟೈಮ್ ಅದು ರೆಡ್ಯೂಸ್ ಆಗುತ್ತೆ. ನೀವು ಒಬ್ಬ ಫಿಟ್ ಮನುಷ್ಯರಾಗ್ತೀರಾ. ನೋಡಿ ಇಲ್ಲಿ ಸೊಲ್ಯೂಷನ್ ಬಂದ್ಬಿಟ್ಟು ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕು. ಇದು ತುಂಬಾನೇ ಒಳ್ಳೆಯದು, ದಯವಿಟ್ಟು ಇದನ್ನ ರೂಢಿ ಮಾಡ್ಕೊಳ್ಳಿ ಆಯ್ತಾ. ನನ್ನ ಹತ್ರ ಪರ್ಸನಲ್ ಡಯಟ್ ತಗೊಳ್ಳೋರ್ಗು ನಾನು ಅದೇ ಹೇಳೋದು, ಫಸ್ಟ್ ಕೊಡೋದೇ ನನ್ನ ಮಾರ್ನಿಂಗ್ ಡ್ರಿಂಕು. ಅವ್ರಿಗೆ ಡಿಟಾಕ್ಸ್ ಆದಷ್ಟು ಬೆಲ್ಲಿ ಫ್ಯಾಟ್ ಆಗಿರ್ಬೋದು, ಸ್ಕಿನ್ ಅಲ್ಲಿ ಇದಾಗಿರ್ಬೋದು, ಡಲ್ನೆಸ್ ಆಗಿರ್ಬೋದು, ಇವೆಲ್ಲ ಕಡಿಮೆ ಆಗ್ತವೆ. ನೋಡಿ ಇಲ್ಲಿ, ವಾರ್ಮ್ ವಾಟರ್ ಪ್ಲಸ್ ಹಾಫ್ ಲೆಮನ್. ನೀವು ಒಂದು ವಾರ್ಮ್ ವಾಟರ್ ತಗೊಂಡು ಅದಕ್ಕೆ ಹಾಫ್ ಲೆಮನ್, ಏನಂತಾರೆ 1 ಡ್ರಾಪ್ 2 ಡ್ರಾಪ್ ಅಲ್ಲ, ಹಾಫ್ ಲೆಮನ್ ಹಾಕಿ ಅದಕ್ಕೆ ಪಿಂಚ್ ಆಫ್ ಸಾಲ್ಟ್, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಬೇಕು. ಇದನ್ನ ನೀವು ಬೆಳಗ್ಗೆ ಎದ್ದಿದ ತಕ್ಷಣನೇ ಬ್ರಷ್ ಮಾಡಿ ಇದನ್ನ ಕುಡಿದಾಗ ನಿಮ್ಮ ಬಾಡಿ ಡಿಟಾಕ್ಸ್ ಆಗುತ್ತೆ. ಆ ಡಿಟಾಕ್ಸ್ ಆದಾಗ ನಿಮ್ಮ ಬಾಡಿ ಒಳಗಡೆ ಏನೇನೆಲ್ಲ ಟಾಕ್ಸಿನ್ಸ್ ಇದೆ, ನಿಮ್ಮ ಬೆಲ್ಲಿ ಫ್ಯಾಟ್ಗೆ ಏನೆಲ್ಲ ಕಾರಣ ಆಗಿದೆ, ನಿಮ್ಮ ಸ್ಕಿನ್ ಡಲ್ನೆಸ್ ಎಲ್ಲ ಏನಾಗಿದೆ, ಇದು ಫಸ್ಟ್ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಶುರು ಮಾಡುತ್ತೆ. ನೋಡಿ ಇಲ್ಲಿ, ದಿಸ್ ಫ್ಲಶಸ್ ಔಟ್ ಟಾಕ್ಸಿನ್ಸ್, ರಿಡ್ಯೂಸ್ ಬ್ಲೋಟಿಂಗ್. ನಿಮ್ಮ ಬ್ಲೋಟಿಂಗ್ ಏನಾಗ್ತಾ ಇರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂಥರ ಆಯಾಸವಾಗಿ ಬ್ಲೋಟಿಂಗ್ ಆಗುತ್ತಲ್ಲ, ಇವೆಲ್ಲ ಕಡಿಮೆ ಆಗ್ತವೆ. ಅಂಡ್ ಗಿವ್ಸ್ ಯು ಎನರ್ಜಿ, ಮೇನ್ ಇಲ್ಲಿ ಎನರ್ಜಿ ಕೊಡುತ್ತೆ. ಬೆಲ್ಲಿ ಲೈಟ್ ಆಗುತ್ತೆ, ಫೇಸ್ ಗ್ಲೋ ಆಗುತ್ತೆ ಆಟೋಮೆಟಿಕ್ ಆಗಿ. ಇದನ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸುಮಾರು ಜನ ಇಲ್ಲಿ ಬುದ್ಧಿವಂತರು ಹೇಳ್ತೀರಾ, ಸರ್ ನಾನು ಲೆಮನ್ ತಿಂದ್ರೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅಂತ. ನೀವು ಬೇಕರಿ ಐಟಮ್ಸ್ ತಿಂತಿರಲ್ಲ, ನೀವು ಆಚೆ ಕಡೆ ಗೋಬಿ ಮಂಚೂರಿಗಳು, ಪಾನಿಪುರಿಗಳು ಅವೆಲ್ಲ ತಿನ್ನೋದಕ್ಕಿಂತ ಏನು ದೊಡ್ಡ ಪ್ರಾಬ್ಲಮ್ ಆಗಲ್ಲ ಮೇಡಮ್. ಇಲ್ಲಿ ಸರ್ ಆದ್ರೂ ಆಗಿರಿ, ಮೇಡಮ್ ಆದ್ರೂ ಆಗಿಲ್ಲ, ನಾನು ಮಾತಾಡಿದ್ರೆ ರಿಯಾಲಿಟಿ ಇರುತ್ತೆ. ಬಟ್ ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗಿರೋದಕ್ಕೆ ಇವತ್ತು ನಂದು 40,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಬನ್ನಿ ಕಂಟಿನ್ಯೂ ಮಾಡ್ತೇನೆ. ನೋಡಿ ಇಲ್ಲಿ, ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಪರ್ ಸ್ಲೀಪ್ ಅಂತ ಹೇಳಿದ್ರೆ, ಸುಮಾರು ಜನ ನಿದ್ದೆ ಮಾಡೋದನ್ನ ಮರ್ತೋಗಿದ್ದೀರಾ. ನಿಮ್ಮ ಕೈಯಲ್ಲಿ ಯಾವಾಗ ಮೊಬೈಲ್ ಅನ್ನೋದು ಬಂತೋ, ನಿಮ್ಮ ನಿದ್ದೆ ಅನ್ನೋದನ್ನೇ ಹಾಳು ಮಾಡ್ಕೊಂಡಿದ್ದೀರಾ. ನೋಡಿ ಇಲ್ಲಿ, ನಿಮ್ಮ ಸ್ಲೀಪ್ 6 ಅವರ್ಸ್ಗಿಂತ ಕಡಿಮೆ ಇದ್ರೆ, ನೋಡಿ 6 ಅವರ್ಗಿಂತ ಕಡಿಮೆ ಇದ್ರೆ ಸ್ಟ್ರೆಸ್ ಹಾರ್ಮೋನ್ಸ್ ಇನ್ಕ್ರೀಸ್ ಆಗುತ್ತೆ. ಆ ಸ್ಟ್ರೆಸ್ ಹಾರ್ಮೋನ್ಸ್ ಏನಂತಾರೆ, ಈ ಕಾರ್ಟಿಸೋಲ್ ಹಾರ್ಮೋನ್ಸ್ ಅಂತ ಏನಿದೆ, ಸ್ಟ್ರೆಸ್ ಹಾರ್ಮೋನ್ ಅದು ಇನ್ಕ್ರೀಸ್ ಆದಷ್ಟು ನಿಮ್ಮ ಫೇಸ್ ಡಲ್ ಆಗುತ್ತೆ, ನಿಮ್ಮ ಏನಂತಾರೆ ಬೆಲ್ಲಿ ಫ್ಯಾಟು ಇನ್ಕ್ರೀಸ್ ಆಗುತ್ತೆ. ದಟ್ ಈಸ್ ದ ಮೇನ್ ರೀಸನ್ ಬೆಲ್ಲಿ ಫ್ಯಾಟ್ಗೆ ಮತ್ತೆ ಪಿಂಪಲ್ ಇನ್ಕ್ರೀಸ್ ಆಗೋದಕ್ಕೆ. ಯಾರ್ಯಾರು ನಿದ್ದೆ ಕರೆಕ್ಟ್ ಆಗಿ ಮಾಡ್ತಿಲ್ವೋ ಅವ್ರಿಗೆಲ್ಲ ಬೆಲ್ಲಿ ಫ್ಯಾಟ್ ಬಂದಿರುತ್ತೆ. ನೋಡ್ತಿರೋರು ನಿಮ್ಮ ಹೊಟ್ಟೆ ನೋಡ್ಕೋಬಹುದು ಮುಟ್ಕೊಂಡು, ಆಯ್ತಾ. ನಿಮ್ಗೂ ಬೆಲ್ಲಿ ಫ್ಯಾಟ್ ಬಂದಿದೆ ಹೇಳಿ ನೀವು ನಿದ್ದೆ ಕರೆಕ್ಟ್ ಆಗಿ ಮಾಡ್ತಿಲ್ಲ. ಪಿಂಪಲ್ಸ್ ಎಂತಕ್ಕೆ ಬಂದಿದ್ರೆ ನೀವು ನಿದ್ದೆ ಕರೆಕ್ಟ್ ಆಗಿ ಮಾಡ್ತಿಲ್ಲ. ನಿದ್ದೆ ಒಂದು ಕರೆಕ್ಟ್ ಆಗಿ ಮಾಡ್ಬಿಟ್ವಿ ಅಂತ ಹೇಳಿದ್ರೆ ಅರ್ಧ ಕಾಯಿಲೆ ನಮಗೆಲ್ಲ ಹೊಂಟೋಗ್ಬಿಡುತ್ತದು. ಮೇನ್ ನಿದ್ದೆನ ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ, 7 to 8 ಅವರ್ಸ್ ಡೀಪ್ ಸ್ಲೀಪ್ ಮಾಡಬೇಕು. ಎಷ್ಟು ಹೇಳಿ, 7 to 8 ಅವರ್ಸ್. ಮತ್ತೆ ಬೆಸ್ಟ್ ಸ್ಕಿನ್ ಕೇರ್ ಪ್ಲಸ್ ಫ್ಯಾಟ್ ಲಾಸ್ ಸೊಲ್ಯೂಷನ್. ನಿಮಗೆ ನೋಡಿ ಇಲ್ಲಿ, ಫ್ಯಾಟ್ ಲಾಸ್ ವರ್ಕ್ ಆಗಬೇಕು ಮತ್ತೆ ಸ್ಕಿನ್ ಕರೆಕ್ಟ್ ಆಗಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ಲೀಪ್ ನ ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ಕೊಳ್ಳಿ. ನನ್ನ ಹತ್ರ ಡಯಟ್ ಪ್ಲಾನ್ ತಗೊಳ್ಳೋರು, ಪರ್ಸನಲ್ ಡಯಟ್ ಪ್ಲಾನ್ ತಗೊಳ್ಳೋರಿಗೆ ನಾನು ಫಸ್ಟ್ ಸಜೆಸ್ಟ್ ಮಾಡೋದೇ, ಅಲ್ಲಿ ನನ್ನ ಡಯಟ್ ಪ್ಲಾನ್ ಅಲ್ಲಿ ನಿದ್ದೆ 7 ರಿಂದ 8 ಅವರ್ ಕರೆಕ್ಟ್ ಆಗಿ ಮಾಡಿ, ದಯವಿಟ್ಟು ಮಿಸ್ ಮಾಡಬೇಡಿ ಅನ್ನೋದನ್ನ. ನೋಡಿ ಇಲ್ಲಿ, ಇನ್ನು 3ನೇದು ಬಂದ್ಬಿಟ್ಟು ಬ್ಯಾಲೆನ್ಸ್ಡ್ ಮೀಲ್ಸ್. ಇದೇ ನಿಮ್ದು ಏನಂತಾರೆ ಇಲ್ಲಿ ಮೈನ್. ಇವಾಗ ನಿದ್ದೆ ಇದಾಯ್ತು, ಮತ್ತೆ ಏನಂತಾರೆ ಇಲ್ಲಿ ಮಾರ್ನಿಂಗ್ ಡಿಟಾಕ್ಸ್ ಕುಡಿದ್ರಿ. ಇನ್ನು 3ನೇದು ಮೇನ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಡಯಟ್ ಬ್ಯಾಲೆನ್ಸ್ಡ್ ಆಗಿದೆಯಾ ಅನ್ನೋದನ್ನ ನೀವು ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ಆಯ್ತಾ. ಈ ಜಂಕ್ ಫುಡ್ ಅಲ್ಲಿ ತಿನ್ಸಿ, ಆ ದೋಸೆಗಳು ಅದು ಇದು ಚೆನ್ನಾಗಿ ಆಯಿಲ್ ಫುಡ್ಗಳು ತಿಂದು 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 ಹೊಟ್ಟೆನೂ ಬರ್ಸ್ಕೊಂಡಿದ್ದೀರಾ, ನಿಮ್ಮ ಫೇಸು ಹಾಳು ಮಾಡ್ಕೊಂಡಿದ್ದೀರಾ. ಇನ್ನು 30 ಆಗಿರಲ್ಲ, 32 ಆಗಿರಲ್ಲ, 40, ಆಯ್ತಾ. 40 ವರ್ಷದವ್ರು ಆಗ್ಲೇ 60 ವರ್ಷ ಕಂಡವ್ರು ಕಾಣಿಸ್ತೀರಾ ನೀವು. ಏಂತ ಕೇಳಿ,
ಬೊಜ್ಜು. ಇದಕ್ಕೆಲ್ಲ ಕಾರಣನೇ ನಿಮ್ಮ ಬೊಜ್ಜು, ಬೆಲ್ಲಿ ಫ್ಯಾಟು. ಫಸ್ಟ್ ನಿಮ್ಮ ಡಯಟ್ನ ಫಿಕ್ಸ್ ಮಾಡ್ಕೊಳ್ರಿ. ನಿಮ್ಮ ಡಯಟ್ ಒಂದು ಫಿಕ್ಸ್ ಆಯ್ತು ಅಂತ ಹೇಳಿದ್ರೆ ಅರ್ಧ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ, ಅರ್ಧ ವೆಯ್ಟ್ ಲಾಸ್ ಆಗ್ತವೆ, ಇನ್ನು ಅರ್ಧ ಫ್ಯಾಟ್ ಲಾಸ್ಗಳು ಆಗ್ತವೆ, ನಿಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ನ ಹತ್ರ ಡಯಟ್ ಪ್ಲಾನ್ ತಗೊಳ್ಳೋರ್ಗು ನಾನು ಫಸ್ಟ್ ಹೇಳೋದೆ, ಮೇಡಮ್ ನಿಮ್ಮ ಸ್ಕಿನ್ ಸರಿ ಹೋಗ್ಬೇಕಾ, ಫಸ್ಟ್ ನಿಮ್ಮ ಹೊಟ್ಟೆ ಭಾಗನ ಸರಿ ಮಾಡ್ಕೊಳ್ಳಿ, ನೀವು ತಿನ್ನೋ ಆಹಾರಗಳನ್ನ ಸರಿ ಮಾಡ್ಕೊಳ್ಳಿ. ಸರ್ ನನ್ನ ವೆಯ್ಟ್ ಒಂದು 10 kg ಕಡಿಮೆ ಆಗ್ಬಿಡ್ಬೇಕು ಅಂತ ಡಯಟ್ ಕೊಟ್ಬಿಡಿ, ಅದು ಸಪ್ಲಿಮೆಂಟ್ಸ್ ಆದ್ರೂ ಪರವಾಗಿಲ್ಲ, ಮಾತ್ರೆ ಆದ್ರೂ ಪರವಾಗಿಲ್ಲ. ಇಂಥ ಮೂರ್ಖರಿಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡಲ್ಲ. ಏಂತಕ್ಕಂತ ಹೇಳಿದ್ರೆ ಅವ್ರು ಏನಂತಾರೆ, ಬೇಗ ಕರಗಿಸ್ಬಿಟ್ಟು ಅಲ್ಲೋಗಿ ಯಾರಿಗೋ ತೋರಿಸ್ಬೇಕು ಅಂತ ಮಾಡ್ತೀರಾ, ಆ ಕೆಲಸ ಮಾಡಬೇಡಿ. ಅದು ಸ್ಲೋ ಆದ್ರೂ ಹೆಲ್ದಿ ಆಗಾದ್ರೂ ಪ್ರಾಪರ್ ಡಯಟ್ನ ಫಾಲೋ ಮಾಡಿ, ಆಯ್ತಾ. ಒಂದು ಪ್ರಾಪರ್ ಡಯಟ್ ತಗೊಂಡು ನೀವು ಫಾಲೋ ಮಾಡಿದಾಗ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ, ನಿಮ್ಮ ಸ್ಕಿನ್ ಗ್ಲೋ ಆಟೋಮೆಟಿಕ್ ಆಗುತ್ತೆ. ನೋಡಿ ಇಲ್ಲಿ ಬ್ಯಾಲೆನ್ಸ್ಡ್ ಮಿಲ್ಸ್ ಆಗಿರಬೇಕು, ಅದರಲ್ಲಿ ಪ್ರೋಟೀನ್ ಇರಬೇಕು, ಫೈಬರ್ ಇರಬೇಕು, ಕಾರ್ಬ್ಸ್ ಇರಬೇಕು, ಮತ್ತೆ ಹೆಲ್ದಿ ಫ್ಯಾಟ್ಸ್ ಇರಬೇಕು. ಇಷ್ಟು ಇನ್ಕ್ಲೂಡೆಡ್ ಆಗಿತ್ತು ಅಂದ್ರೆ ನೀವು ಪ್ರತಿದಿನ ತಿನ್ನೋ ಊಟದಲ್ಲಿ ನಿಮ್ಮ ಸ್ಕಿನ್ ಆಗಿರ್ಬೋದು, ನಿಮ್ಮ ಹೊಟ್ಟೆ ಭಾಗ ಆಗಿರ್ಬೋದು, ನಿಮ್ಗೆ ಏನು ಫ್ಯಾಟ್ ಇದೆ, ನೀವು ಏನು ದಪ್ಪ ಇದ್ದೀರಾ, ಇದೆಲ್ಲ ಕರಗೋದಕ್ಕೆ ಶುರು ಆಗುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಫಿಟ್ ಆಗೋದಕ್ಕೆ ಶುರು ಆಗ್ತೀರಾ. ನೋಡಿ ಇಲ್ಲೂ ನಾನು ಹೇಳಿರೋದು ಏನು ಅಂದ್ರೆ, ಅವಾಯ್ಡ್ ಬೇಕರಿ ಐಟಮ್ಸ್. ಇದು ಅವಾಯ್ಡ್ ಮಾಡಿ. ಫಸ್ಟು ಆ ಸ್ವೀಟು, ಶುಗರ್ ಅನ್ನೋ ಆ ಪಿಶಾಚಿನ ಅವಾಯ್ಡ್ ಮಾಡಿ. ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ಏನಂತಾರೆ ಘನಘೋರವಾದ ವಿಡಿಯೋ ಮಾಡೇ ಮಾಡ್ತೀನಿ ಶುಗರ್ ಬಗ್ಗೆ. ಇದು ನಿಮ್ ಕ್ರೇವಿಂಗ್ಸ್ ತಡೆಯೋದಕ್ಕೆ ಆಗ್ತಿಲ್ಲ, ಬೇಕಾದ್ರೆ ನೀವು ₹1000 ಕುಕ್ಬಿಡ್ತೀರಾ, ಏನಂತಾರೆ ಕೇಕ್ಗಳು ತಿನ್ನೋದಕ್ಕೆ, ಅದು ತಿನ್ನೋದಕ್ಕೆ ನಿಮ್ಗೆ ಲೆಕ್ಕನೇ ಬರಲ್ಲ. ಬಟ್ ನೀವು ಒಂದು ಡಯಟ್ ಪ್ಲಾನ್ ತಗೋಬೇಕು ಅಂತ ಹೇಳಿದ್ರೆ 1000 ಸಲ ಯೋಚನೆ ಮಾಡ್ತೀರಾ, ಆಯ್ತಾ. ಅಂತ ಜನರು ನಮ್ಮ ಮಧ್ಯೆ ಇರೋದು. ನಮ್ಮ ಹೆಲ್ತ್ ನ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವ್ರು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಲ್ಲ. ಬರೀ ಇದೆ ತಿನ್ನೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋನು, ಜಂಕ್ ಫುಡ್ ತಿನ್ನೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋನು, ಫಸ್ಟ್ ನಮ್ಮ ಜೋಬಿಂದ ದುಡ್ಡು ತೆಗೆದು ಹಾಕ್ಬಿಡ್ತೀವಿ. ಇದು ನಮ್ಮ ಜನರ ಮೆಂಟಾಲಿಟಿ. ಇದು ಚೇಂಜ್ ಆಗೋವರೆಗೂ ನೀವು ಸಣ್ಣ ಆಗೋದಾಗ್ಲಿ, ನಿಮ್ಮ ಸ್ಕಿನ್ ಕರೆಕ್ಟ್ ಆಗೋದಾಗ್ಲಿ, ಅದು ಆಗೋದಕ್ಕೆ ಚಾನ್ಸೇ ಇಲ್ಲ, ಆಯ್ತಾ. ಬಟ್ ಇದನ್ನ ಚಾನ್ಸ್ ಹೇಗ್ ಮಾಡ್ಬೇಕು ಅನ್ನೋದು ನಾನು ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಇದು ಮಾಡಿದ್ರೆ ನೀವು ಇವೆಲ್ಲ ಬಿಟ್ರೆ, ಆಯಿಲ್ ಫುಡ್ ಮತ್ತೆ ಬೇಕರಿ ಐಟಮ್ಸ್, ಜಂಕ್ ಫುಡ್ ಇವೆಲ್ಲ ಬಿಟ್ರೆ ನಿಮ್ಮ ಬಾಡಿ ಡಿಟಾಕ್ಸ್ ಆಗುತ್ತೆ, ಅದ್ರ ಜೊತೆಗೆ ಫ್ಯಾಟು ಕಡಿಮೆ ಆಗುತ್ತೆ, ಆಯ್ತಾ. ನೀವು ಒಂದು ಪ್ರಾಪರ್ ಡಯಟ್ ನ ಫಾಲೋ ಮಾಡ್ಕೊಂಡು ನಿಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಂಡು ಇವನ್ನೆಲ್ಲ ಬಿಟ್ಬಿಟ್ಟು ನೋಡಿ, ಇಲ್ಲಿ ಇದನ್ನೆಲ್ಲ ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಟರ್ನಲ್ಲು ಕ್ಲೀನ್ ಆಗುತ್ತೆ, ಎಕ್ಸ್ಟರ್ನಲ್ಲು ಗ್ಲೋ ಆಗುತ್ತೆ. ಇದೊಂದು ನಿಮ್ಗೆ ಪರ್ಫೆಕ್ಟ್ ಆದ ಇಲ್ಲಿ ಸೊಲ್ಯೂಷನ್ ಅಂತ ಹೇಳ್ಬೋದು. ನಿಮ್ಮ ಒಳಗಡೆ ಕ್ಲೀನ್ ಮಾಡ್ಕೊಂಡ್ರೆ ನೋಡಿ, ಇಲ್ಲಿ ಗಟ್ಟು ಕ್ಲೀನ್ ಆಯ್ತು ಅಂತ ಹೇಳಿದ್ರೆ, ನಿಮ್ಮ ಸ್ಟೊಮಕ್ ಕ್ಲೀನ್ ಆಯ್ತು ಅಂದ್ರೆ ನಿಮ್ಮ ಸ್ಕಿನ್ ಆಟೋಮೆಟಿಕ್ ಆಗಿ ಗ್ಲೋ ಆಗೋದಕ್ಕೆ ಶುರು ಆಗುತ್ತೆ, ಆಯ್ತಾ. ಮೇಯ್ನ್ ಫುಲ್ ಆ ಟಾಕ್ಸಿನ್ಸ್ನೆಲ್ಲ ಆಚೆ ಕಡೆ ತೆಗಿಬೇಕು, ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ನಿಮ್ಮ ಸ್ಟೊಮಕ್ ಕಡಿಮೆ ಆಗುತ್ತೆ, ಆ ಬೆಲ್ಲಿ ಫ್ಯಾಟ್ ಅನ್ನೋದು ಕಡಿಮೆ ಆಗುತ್ತೆ. ನೋಡಿ ಇಲ್ಲಿ ಇಂಟರ್ನಲ್ ಕ್ಲೀನ್ ಆಗುತ್ತೆ, ನಿಮ್ಮ ಎಕ್ಸ್ಟರ್ನಲ್ಲು ಗ್ಲೋ ಆಗುತ್ತೆ. ಸುಮಾರು ಜನ ನನ್ನ ಹತ್ರ ಇವತ್ತು ಡಯಟ್ ತಗೊಂಡಿರೋರು ಜಸ್ಟ್ ನನ್ನ ಬೆಲ್ಲಿ ಫ್ಯಾಟ್ ಕರಗಿಸಿಲ್ಲ, ಇವತ್ತು ಅವ್ರ ಸ್ಕಿನ್ನು ಗ್ಲೋ ಆಗಿದೆ. ಎಷ್ಟೊಂದು ಜನ ಮೆಸೇಜ್ ಮಾಡಿ ಹೇಳ್ತಾರೆ, ಇಲ್ಲಿ ನಿಮ್ಗೆ ಇಲ್ಲಿ ಕ್ಲೈಂಟ್ ಕೆಲವ್ರದ್ದು ಇಲ್ಲಿ ಫೋಟೋಗಳು ತೋರಿಸ್ತಾ ಇರ್ತೀನಿ, ಅವ್ರದ್ದು ಮೆಸೇಜ್ ಮಾಡಿರೋದು ತೋರಿಸ್ತಾ ಇರ್ತೀನಿ, ಸ್ಕ್ರೀನ್ ಮೇಲೆ ಬರ್ತಿರೋದು ನೋಡ್ಬೋದು. ಇವರೆಲ್ಲ ಟ್ರಾನ್ಸ್ಫಾರ್ಮೇಶನ್ ಆಗಿರೋರು, ಅವ್ರ ಸ್ಕಿನ್ ಎಲ್ಲ ಇವತ್ತು ಅವ್ರು ಕ್ಲಿಯರ್ ಮಾಡ್ಕೊಂಡಿರೋರು. ಅಟ್ ದ ಸೇಮ್ ಟೈಮ್ ಅವರು ವೆಯ್ಟ್ ಲಾಸ್ ಮಾಡಿ ಇವತ್ತು ಅವ್ರ ಲೈಫಲ್ಲಿ ಏನಂತಾರೆ ಒಂದು ಫಿಟ್ ಪರ್ಸನ್ ಅಂತ ಹೇಳಿಸ್ಕೊಂಡು ಇವತ್ತು ಅವ್ರ ಫ್ಯಾಮಿಲಿಲಿ ಖುಷಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ನೀವಿನ್ನೂ ಯೋಚನೆ ಮಾಡ್ಕೊಂಡು ತಲೆ ಕೆರ್ಕೊಂಡು, ಅಯ್ಯೋ ಅಷ್ಟು ಕೊಟ್ಬಿಟ್ರೆ ಏನಾಗ್ಬಿಡುತ್ತೋ, ನನ್ನ ಒಂದು ಬಟ್ಟೆ ಅಷ್ಟು ಪ್ರೈಸ್, ಅದು ಆ ಬಟ್ಟೆ ಪ್ರೈಸ್ ಅಷ್ಟು ಕೊಟ್ಬಿಟ್ರೆ ನಾನು ಅಲ್ಲೆಲ್ಲೋ ಮೀಶೋಲ್ಲೋ ಇಲ್ಲ ಅಮೆಝಾನಲ್ಲಿ ತಗೊಳ್ಳೋ ಬಟ್ಟೆ ಮಿಸ್ ಆಗ್ಬಿಡುತ್ತೇನೋ ಅನ್ಕೊಂಡು ತಲೆ ಕೆರ್ಕೊಂಡು ಇನ್ನೂ ಹೊಟ್ಟೆ ಬಿಡ್ಕೊಂಡು ಫೇಸ್ನ ಡಲ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ. ನೀವು ಎಲ್ಲಿವರೆಗೂ ಆಕ್ಷನ್ಸ್ ತಗೊಳ್ಳಲ್ವೋ, ಆಯ್ತಾ, ಅಲ್ಲಿವರೆಗೂ ನಿಮ್ಮ ಬೆಲ್ಲಿ ಫ್ಯಾಟ್ ಆಗಿರ್ಬೋದು, ನಿಮ್ಮ ಸ್ಕಿನ್ ಗ್ಲೋ ಆಗೋದಾಗಿರ್ಬೋದು, ಆಗೋದಕ್ಕೆ ಚಾನ್ಸೇ ಇಲ್ಲ, ಆಯ್ತಾ. ಇಲ್ಲಿ ನಾನು ಪರ್ಸನಲ್ ಡಯಟ್ ಕೊಡೋದು ಯಾರಿಗೆ ಅಂತ ಹೇಳಿದ್ರೆ ಅವರು ಸೀರಿಯಸ್ ಆಗಿದ್ರೆ ಮಾತ್ರ, ಆಯ್ತಾ. ಇಷ್ಟು ನಾನು ಹೇಳಿದ್ದನ್ನ ನೀವು ಫಿಕ್ಸ್ ಮಾಡ್ಕೊಂಡ್ರೆ ನಿಮ್ಮ ಬೆಲ್ಲಿ ಫ್ಯಾಟ್ ಆಗಿರ್ಬೋದು, ನಿಮ್ಮ ಸ್ಕಿನ್ ಆಗಿರ್ಬೋದು, ಅದು ಕ್ಲಿಯರ್ ಆಗೋದಕ್ಕೆ ಸ್ಟಾರ್ಟ್ ಆಗೇ ಆಗುತ್ತೆ. ಸ್ಲೋ ಆಗ್ಬೋದು, ಬಟ್ ಅದು ಕ್ಲಿಯರ್ ಆಗುತ್ತೆ. ಅದು ಇಂಪಾರ್ಟೆಂಟು. ಯಾವತ್ತು ಶಾರ್ಟ್ ಕಟ್ ಕಡೆ ನುಗ್ಗಬೇಡಿ. ಯಾವತ್ತು ನೀವು ಶಾರ್ಟ್ ಕಟ್ ಕಡೆ ನುಗ್ತಿರೋ ಅವತ್ತು ನೀವು ದಾರಿ ತಪ್ಪಿದ್ದೀರಾ. ದಾರಿ ತಪ್ಪಿಟ್ಟು ಇನ್ನು ದಪ್ಪ ಆಗೋದಕ್ಕೆ, ನಿಮ್ಮ ಸ್ಕಿನ್ ಅನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ನಿಂತ್ಕೊಂಡಿದ್ದೀರಾ ಅಂತ ಅರ್ಥ. ಅದು ನನ್ನ ಕ್ಲೈಂಟ್ ನೋಡಿ, ಇಲ್ಲಿ ದಿಸ್ ಇಸ್ ಮೈ ಕ್ಲೈಂಟ್, ಶಿ ಹ್ಯಾಡ್ ಬೆಲ್ಲಿ ಫ್ಯಾಟ್ ಪ್ಲಸ್ ಡಲ್ ಸ್ಕಿನ್. ಅವ್ರು ಒಬ್ರು ನನ್ನ ಹತ್ರ ಬಂದಿರೋ, ಸರ್ ನನ್ನ ಸ್ಕಿನ್ ಡಲ್ ಆಗಿದೆ, ಬೆಲ್ಲಿ ಫ್ಯಾಟ್ ಇದೆ, ಇದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಕೊಡಿ ಸರ್, ನಾನು ನಿಮ್ಮ ಹತ್ರ ಡಯಟ್ ಫಾಲೋ ಮಾಡ್ತೀನಿ ಅಂತ ಬಂದ್ರವರು. ಆ ಡಯಟ್ನ ಬರ್ಸ್ಕೊಂಡ್ರು, ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರು. ಅವಾಗ ಫ್ಯಾಟು ರೆಡ್ಯೂಸ್ ಆಯಿತು, ಅವ್ರ ಫೇಸಲ್ಲಿ ಆ ಫ್ಯಾಟ್ ಇತ್ತಲ್ಲ ಅದನ್ನು ಕಡಿಮೆ ಆಯಿತು, ಈ ಬೆಲ್ಲಿ ಫ್ಯಾಟನ್ನು ಕಡಿಮೆ ಆಯಿತು. ಅಟ್ ದ ಸೇಮ್ ಟೈಮ್ ಅವ್ರ ಫೇಸ್ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಇಲ್ಲಿ ಫ್ಯಾಟ್ ರಿಡ್ಯೂಸ್ ಆಯಿತು, ಅವ್ರ ಫೇಸ್ ಸ್ಟಾರ್ಟೆಡ್ ಟು ಗ್ಲೋಯಿಂಗ್.
ಮೋಸ್ಟ್ ಪೀಪಲ್ ನೋಡಿ ಇಲ್ಲಿ ಸುಮಾರು ಜನ ಈ ಪಾಪ ಇವರು ಅವತ್ತು ಆಕ್ಷನ್ ತಗೊಂಡಿದ್ದಕ್ಕೆ ಇವತ್ತು ಅವ್ರ ಫೇಸ್ ಗ್ಲೋ ಆಗಿದೆ. ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತಾರೆ, ಅವ್ರನ್ನ ಹತ್ರ ಡಯಟ್ ಇಸ್ಕೊಂಡು ಇವತ್ತು ಅವ್ರು ಕಂಪ್ಲೀಟ್ ಮಾಡಿದ್ರು. ಇವತ್ತು ಅವ್ರ ವೆಯ್ಟ್ ಲಾಸ್ ಆಗಿದೆ, ಅಟ್ ದ ಸೇಮ್ ಟೈಮ್ ಫೇಸ್ ಗ್ಲೋ ಆಗಿದೆ. ಏಂತಕ್ಕೆ ನೀವು ಇನ್ನೂ ನಿಮ್ಮ ಲೈಫಲ್ಲಿ ವೆಯ್ಟ್ ಲಾಸ್ ಮಾಡೋದಕ್ಕಾಗಿಲ್ಲ, ಫ್ಯಾಟ್ ಲಾಸ್ ಮಾಡೋದಕ್ಕಾಗಿಲ್ಲ ಅಂದ್ರೆ ಫಸ್ಟ್ ನಿಮ್ಮ ಹತ್ರ ಒಂದು ಪ್ರಾಪರ್ ಡಿಸಿಪ್ಲೈನ್ ಇಲ್ಲ. ಆಯ್ತಾ, ಅನ್ಕೊಂತೀರಾ ಮಾಡಬೇಕು ಅಂತ, ಆಕ್ಷನ್ ತಗೊಳ್ಳೋ ನಿಮಗೆ ಒಂದು ಡಿಸಿಷನ್ ಮೇಕಿಂಗ್ ಅನ್ನೋದಿಲ್ಲ ನಿಮ್ಮ ಹತ್ರ. ಆ ಡಿಸಿಷನ್ ಮೇಕಿಂಗ್ ಯಾವಾಗ ನೀವು ನಿಮ್ಮ ಮನಸ್ಸಿಂದ ಮಾಡ್ತೀರೋ ನೀವು, ಅವಾಗ ನೀವು ಸ್ಟ್ರಾಂಗ್ ಆಗಿ ನಿಮ್ಮ ವೆಯ್ಟ್ ಲಾಸ್ ಆಗಿರ್ಬೋದು, ಫ್ಯಾಟ್ ಲಾಸ್ ಆಗಿರ್ಬೋದು, ನೀವು ರೆಡ್ಯೂಸ್ ಮಾಡ್ಬೋದು. ಆಯ್ತಾ, ಎಸ್ಪೆಷಲ್ ನನ್ನ ಹತ್ರ ಪರ್ಸನಲ್ ಡಯಟ್ ಬೇಕು ಅಂತ ಹೇಳಿದ್ರೆ, ನೀವು ಸೀರಿಯಸ್ ಆಗಿತ್ತು ಅಂತ ಹೇಳಿದ್ರೆ ಮಾತ್ರ ನಾನು ನೋಡಿ ಇಲ್ಲಿ 45 ಡೇಸ್ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ಸುಮಾರು ಜನಕ್ಕೆ. ಇದು ನಾನು ಯಾವ ತರ ಅಂತ ಹೇಳಿದ್ರೆ, ಸ್ಕಿನ್ನು ಗ್ಲೋ ಆಗ್ಬೇಕು, ಅಟ್ ದ ಸೇಮ್ ಟೈಮ್ ನಿಮ್ಮ ವೆಯ್ಟು ಲಾಸ್ ಆಗಬೇಕು. ಆಯ್ತಾ, ಆ ತರ ಚಾಲೆಂಜ್ ಇದು ಬಂದ್ಬಿಟ್ಟು ನಿಮ್ಗೆ ಯಾವುದೇ ರೀತಿ ಫ್ರೀ ಆಗಿ ಕೊಡ್ತಿಲ್ಲ. ನಾ ಇಲ್ಲ ಫ್ರೀ ಆಗಿ ಯಾರಿಗೂ ಕೊಡೋದು ಇಲ್ಲ. ಮೊನ್ನೆ ಒಬ್ರು ಫ್ರೀ ಆಗಿ ಸರ್ ನಾನು ಡಯಟ್ ರೆಡಿ ಮಾಡ್ಕೊಟ್ಬಿಡಿ ಅಂತ ಹೇಳಿದ್ರು. ಅವರು ನಿಮ್ಗೆ ಕಾಸು ಕೊಟ್ಬಿಡ್ತೀನಿ, ನಿಮ್ಗೆ ಇದ್ ಮಾಡ್ಬಿಡ್ತೀನಿ ಫ್ರೀ ಆಗಿ. ಆಯ್ತು ಮೇಡಮ್, ನಿಮ್ ಫ್ರೀ ಆಗಿ ನಾನು ಮಾಡ್ಕೊಡ್ತೀನಿ ಅನ್ಬಿಟ್ಟು ನಾನು ಚೆಕ್ ಮಾಡೋದಕ್ಕೇನೆ ಫ್ರೀ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅವ್ರಿಗೆ ಒಂದು ಫಿಲ್ ಮಾಡೋದಕ್ಕೆ ಕಳಿಸಿದ್ದೆ ನಾನು, ನೇಮು ಏಜು ವೆಯ್ಟ್ ಅವೆಲ್ಲ ಫಿಲ್ ಮಾಡಿ ಕಳಿಸಿ ಮೇಡಮ್ ಅಂದ್ಬಿಟ್ಟು. ಫ್ರೀ ಅನ್ನೋ ಒಂದು ಕಾರಣಕ್ಕೆ ಆಯ್ತಾ, ನಾನು ಸಾಯಂಕಾಲದವರೆಗೂ ವೆಯ್ಟ್ ಮಾಡಿದೆ, ಫಿಲ್ ಮಾಡಿ ಏನಾದ್ರು ಕಳಿಸ್ತಾರ, ಫಿಲ್ ಮಾಡಿ ಕಳ್ಸಿರ ಮಾಡ್ಕೊಟ್ಬಿಡೋಣ ಅಂದ್ಬಿಟ್ಟು. ಅವ್ರು ಸಾಯಂಕಾಲದವರೆಗೂ ಅವ್ರು ಫಿಲ್ ಮಾಡಿ ಕಳಿಸಿಲ್ಲ ಅಂತ ಕೇಳಿ ಅದು ಫ್ರೀ ಅಂದ್ಬಿಟ್ಟು. ಅವ್ರು ಏನಾದ್ರು ಅದಕ್ಕೆ ಸ್ವಲ್ಪ ಏನಂತಾರೆ ಫೀಸ್ ಕಟ್ಬಿಟ್ಟು ಅದನ್ನ ತಗೊಳ್ಳೋ ತರ ಇದ್ದಿದ್ರೆ ಫಸ್ಟ್ ನಾನು ಹೇಳಿದ ಕೆಲಸ ಮಾಡೋರು. ಆಯ್ತಾ, ಇದಕ್ಕೋಸ್ಕರ ಮನುಷ್ಯನ್ಗೆ ಕಮಿಟ್ಮೆಂಟ್ ಬೇಕು. ಆ ಕಮಿಟ್ಮೆಂಟ್ ಬರೋದು ಯಾವಾಗ ಹೇಳಿ? ಆಯ್ತಾ, ನೀವೊಂದು ಕೊಟ್ಟಾಗ ನಾನೊಂದು ಈಸ್ಕೊಂಡಾಗ, ನಾನು ಈಸ್ಕೊಂಡು ನಾನು ಕರೆಕ್ಟ್ ಆಗಿ ಅದನ್ನ ರೆಡಿ ಮಾಡಿಕೊಟ್ಟಾಗ, ನೀವು ಅದನ್ನ ಫಾಲೋ ಮಾಡಿದಾಗ ನೀವು ವೆಯ್ಟ್ ಲಾಸು ಮಾಡ್ಬೋದು, ಫ್ಯಾಟ್ ಲಾಸು ಮಾಡ್ಬೋದು, ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಬೋದು. ನನ್ನ ಡಯಟಲ್ಲಿ ಫ್ಯಾಟ್ ಲಾಸು ಇರುತ್ತೆ, ಸ್ಕಿನ್ ಗ್ಲೋನು ಇರುತ್ತೆ. ಆಯ್ತಾ, ಇಲ್ಲಿ ಫೈನಲ್ ಆಗಿ ಹೇಳೋದು ಏನು ಅಂತ ಹೇಳಿದ್ರೆ, ನಿಮ್ಮ ಸ್ಕಿನ್ಗೆ ಮತ್ತೆ ನಿಮ್ಮ ಬೆಲ್ಲಿ ಫ್ಯಾಟ್ಗೆ ಕನೆಕ್ಷನ್ ಇರೋದು ಒಂದೇ, ಈ ಹೊಟ್ಟೆ ಭಾಗ. ಈ ಹೊಟ್ಟೆ ಭಾಗದಲ್ಲಿ ನೀವು ಏನು ತಿಂತೀರೋ ಆಯ್ತಾ, ನಿಮ್ಮ ಅದೇ ರಿಫ್ಲೆಕ್ಟ್ ಆಗೋದು. ದಯವಿಟ್ಟು ಈ ಬೇಕರಿ ಐಟಮ್ಸ್, ಜಂಕ್ ಫುಡ್ಡು, ಆಯಿಲಿ ಫುಡ್ಡು ಇವನ್ನೆಲ್ಲ ಬಿಟ್ಟು ಇವತ್ತಿಂದ ಆಯ್ತಾ ಹೆಲ್ದಿಯಾಗಿ ನಾನು ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊತೀನಿ ಅಂದ್ಬಿಟ್ಟು ಫಸ್ಟ್ ನಿಮ್ಮ ಟಾಕ್ಸಿನ್ಸ್ನ ಕಿತ್ತು ಬಿಸಾಕಿ. ಯಾರಿಗಾದ್ರೂ ಪರ್ಸನಲ್ ಡಯಟ್ ಬೇಕು, ವೆಯ್ಟ್ ಲಾಸ್ ಮಾಡಬೇಕು, ಸ್ಕಿನ್ನ ಗ್ಲೋ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಆಯ್ತಾ, ನಾನು ಯಾರಿಗೂ ಬರೀ ಸ್ಕಿನ್ ಕೇರ್ ರೂಟೀನ್ ಹಾಕೊಡಲ್ಲ. ಇಲ್ಲಿ ಮೇಯ್ನ್ ನಿಮ್ಮ ಹೊಟ್ಟೆವಾಗ ಸರಿ ಹೋಯ್ತು ಅಂದ್ರೆ ಸ್ಕಿನ್ನು ಸರಿ ಹೋಗುತ್ತೆ. ಆ ಥರ ಡಯಟ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಬರ್ತಿರೋ ನಂಬರ್ಗೆ ನೀವು ಮೆಸೇಜ್ ಮಾಡಿ, ನಾನು ಅವ್ರನ್ನ ಫಸ್ಟು ಅಸ್ಯೂಮ್ ಮಾಡಿ, ಅನಲೈಸ್ ಮಾಡಿ, ಅವರು ಸೀರಿಯಸ್ ಆಗಿದ್ದಾರೆ ಅಂತ ನೋಡಿಕೊಂಡು ಅಂಥವ್ರಿಗೆ ನಾನು ಡಯಟ್ ಪ್ಲಾನ್ನ ರೆಡಿ ಮಾಡ್ಕೊಡ್ತೀನಿ. ಇದೇ ರೀತಿ ನಿಮಗೆ ಹೆಲ್ದಿ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಅಥವಾ ಮೋಟಿವೇಶನಲ್ ವಿಡಿಯೋಸ್ ಆಗಿರ್ಬೋದು, ಡಿಸಿಪ್ಲಿನ್ ವಿಡಿಯೋಸ್ ಆಗಿರ್ಬೋದು, ಅಥವಾ ಸ್ಕಿನ್ನು, ಹೇರು, ಫ್ಯಾಟ್ ಲಾಸು, ವೆಯ್ಟ್ ಲಾಸು, ಇಂಥ ವಿಡಿಯೋಸ್ಗಳು ಮಾತ್ರ ನನ್ನ ಚಾನಲಲ್ಲಿ ಬರೋದು. ಈ ಥರ ವಿಡಿಯೋಸ್ಗಳನ್ನ ನೋಡಿಕೊಂಡು ನಿಮ್ಮ ಲೈಫನ್ನು ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳಿ. ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.